ನಮಸ್ಕಾರ ವೀಕ್ಷಕರೇ, ನಮ್ಮ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ಇವತ್ತು ರಾಜ್ಕುಮಾರ್ ಹಾಗೂ ಕಮಲ್ ಹಾಸನ್ ಅವರ ಒಡನಾಟದ ಬಗ್ಗೆ ಒಂದು ವಿಶೇಷ ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೀನಿ. ನೋಡಿ, ರಜನಿಕಾಂತ್ ಅವರ ಬಗ್ಗೆ ಒಂದಿಷ್ಟು ಸಂಚಿಕೆಗಳನ್ನು ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಮಾಡಿದ್ವು. ಕಮಲ್ ಹಾಸನ್ ಅವರನ್ನು ಕುರಿತಂತೆ ಕೂಡ ಸಂಚಿಕೆಗಳನ್ನು ಮಾಡಿದ್ವು. ಇಳೆಯರಾಜ ಅವರನ್ನು ಕುರಿತಂತೆ ಸಾಧಕರ ಸನ್ನಿಧಿಯಲ್ಲಿ 4 ಸಂಚಿಕೆಗಳನ್ನು ಮಾಡಿದ್ವು. ಈ ಎಲ್ಲ ಸಂಚಿಕೆಗಳ ಸಂದರ್ಭದಲ್ಲಿ ವೀಕ್ಷಕರಿಂದ ಮಿಶ್ರ ಪ್ರತಿಕ್ರಿಯೆ ಬಂದಿದೆ. ಕೆಲವರು ತಮಿಳಿನವರು ಕನ್ನಡಿಗರಿಗೆ ಮರ್ಯಾದೆ ಕೊಡಲ್ಲ, ಗೌರವ ಕೊಡಲ್ಲ, ತುಂಬ ತೊಂದರೆ ಕೊಡ್ತಾರೆ, ಈ ರೀತಿಯಾಗಿ ಕಮೆಂಟ್ಗಳನ್ನು ಹಾಕ್ತಾರೆ. ಸಾರಾಸಗಟಾಗಿ ಈ ರೀತಿಯ ಒಂದು ಅಭಿಪ್ರಾಯಕ್ಕೆ ಬರೋದು ತಪ್ಪು. ಯಾಕೆಂದರೆ ಕನ್ನಡ ಚಿತ್ರರಂಗ ಆವತ್ತು ಇದ್ದಿದ್ದೇ ತಮಿಳುನಾಡಿನಲ್ಲಿ. ಕನ್ನಡ ಕಲಾವಿದರಿಗೆ, ತಂತ್ರಜ್ಞರಿಗೆ, ನಿರ್ದೇಶಕರಿಗೆ ಎಲ್ಲರಿಗೂ ದಕ್ಷಿಣ ಭಾರತದಷ್ಟೇ ಅಲ್ಲದೆ ಇಡೀ ಭಾರತದಾದ್ಯಂತ ಚಿತ್ರರಂಗದ ದಿಗ್ಗಜರೆಲ್ಲರೂ ಕೊಡಬೇಕಾದಂಥ ಗೌರವವನ್ನು ಕೊಡ್ತಾಯಿದ್ರು. ಆದರೆ ಕೆಲವು ವ್ಯಕ್ತಿತ್ವಗಳಿರ್ತವೆ, ಅವರು ಎಲ್ಲೇ ಹೋಗಲಿ, ಯಾವ ಎತ್ತರಕ್ಕೆ ಏರಲಿ, ಅವರ ಸಣ್ಣ ಬುದ್ಧಿ ಬಿಡೋದಿಲ್ಲ ಅಂತೀವಲ್ಲ, ಆ ರೀತಿಯ ಜನ. ಅಂಥವರಿಂದ ಆ ರೀತಿಯ ಕೆಲವು ಘಟನೆಗಳು ನಡೆದಿರಬಹುದು. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ವೀಕ್ಷಕರು ಇವತ್ತು ಕಮೆಂಟ್ ಮಾಡ್ತಾರೆ. ದಯವಿಟ್ಟು ನೀವು ಪೂರ್ತಿಯಾಗಿ ಅಧ್ಯಯನ ಮಾಡಿ ಆ ರೀತಿಯ ಕಮೆಂಟನ್ನು ಹಾಕೋದಕ್ಕೆ ಪ್ರಯತ್ನ ಮಾಡಿದ್ರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಯಾಕೆಂದರೆ ರಾಜ್ಕುಮಾರ್ ಅವರ ಬಗೆಗಾಗಲಿ, ಕನ್ನಡ ಚಿತ್ರರಂಗದ ಎಷ್ಟೋ ಕಲಾವಿದರ ಬಗೆಗಾಗಲಿ, ತಮಿಳು ಚಿತ್ರರಂಗದ ದಿಗ್ಗಜರ ಅನೇಕರು ತುಂಬ ಪ್ರೀತಿಯನ್ನು ತೋರಿಸಿದ್ದಾರೆ. ನೋಡಿ, ತಮಿಳುನಾಡಿನವರು ಯಾರನ್ನೂ ಬೆಳೆಯೋದಕ್ಕೆ ಬಿಡಲ್ಲ ಅನ್ನೋ ಒಂದು ಮಾತಿದೆ. ಅದಕ್ಕೆ ಉದಾಹರಣೆಯಾಗಿ ನಾವು ನಮ್ಮ ಕಲ್ಯಾಣ್ ಕುಮಾರ್ ಅವರ ಜೀವನವನ್ನು ನೋಡಬಹುದು. ಕಲ್ಯಾಣ್ ಕುಮಾರ್ ಅವರ ಚಿತ್ರ ಜೀವನ ಮೊಟಕಾಗೋದಕ್ಕೆ ತಮಿಳುನಾಡಿನಲ್ಲಿ ಚಿತ್ರರಂಗದ ಒಳಗೆ ನಡೆದಂಥ ರಾಜಕೀಯ ಕಾರಣ ಆಯಿತು. ಇಲ್ಲ ಅಂತ ಖಂಡಿತವಾಗಿಯೂ ನಾವು ಹೇಳಲ್ಲ. ಆದರೆ ಅದು ಒಂದು ಉದಾಹರಣೆ ಅಷ್ಟೇ. ಅಲ್ಲಿನವರೇ ಆದಂಥ ತ್ಯಾಗರಾಜ ಭಾಗವತರವರಿಗೆ ಚಿತ್ರರಂಗದಲ್ಲಿ ಬೆಳೆಯೋದಕ್ಕೆ ತೊಡಕಾಗಿದ್ದು ಅವರ ಮೇಲೆ ಬಂದಂಥ ಒಂದು ಕೊಲೆ ಆಪಾದನೆ. ಅದನ್ನು ಕುರಿತಂತೆ ಮುಂದಿನ ದಿನಗಳಲ್ಲಿ ಒಂದು ಸಂಚಿಕೆಯನ್ನು ನಾವು ಮಾಡ್ತೀವಿ. ಇಲ್ಲಿ ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂದರೆ, ತಮಿಳುನಾಡಿನ ಚಿತ್ರರಂಗದಲ್ಲಿದ್ದ ದಿಗ್ಗಜರ ಅನೇಕರಿಗೆ ಕನ್ನಡ ಚಿತ್ರರಂಗದ ಪ್ರತಿಭೆಗಳ ಪರಿಚಯ ಇತ್ತು. ಹಾಗಾಗಿ ಅವರು ಇಲ್ಲಿನ ಜನರಿಗೆ ಕೊಡಬೇಕಾದಂಥ ಗೌರವವನ್ನು ಖಂಡಿತವಾಗಿಯೂ ಕೊಡ್ತಾಯಿದ್ರು. ಅದಕ್ಕೆ ಬೇಕಾದಷ್ಟು ದಾಖಲೆಗಳಿವೆ, ಇತಿಹಾಸ ಇದೆ, ಸನ್ನಿವೇಶಗಳಿದೆ. ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಅಷ್ಟೇ. ನಮ್ಮಲ್ಲಿ ಕಾವೇರಿ ನೀರಿನ ವಿವಾದ ಬಂದಾಗ, ಗಡಿ ವಿಚಾರ ಬಂದಾಗ, ಭಾಷೆಯ ವಿಚಾರ ಬಂದಾಗ ಕನ್ನಡಿಗರು ಹಾಗೂ ತಮಿಳರು ವೈರಿಗಳು ಅನ್ನುವ ರೀತಿಯಲ್ಲಿ ಚಿತ್ರಿಸೋದು ಒಂದು ರೂಢಿಯಾಗಿದೆ. ಅದು ಸ್ವಲ್ಪ ಮಟ್ಟಿಗೆ ಸತ್ಯ ಕೂಡ. ಮುಖ್ಯವಾಗಿ ಇದಕ್ಕೆ ರಾಜಕೀಯವಾದಂಥ ಕಾರಣಗಳಿದೆಯೇ ಹೊರತು ಕಲಾತ್ಮಕವಾಗಿ ಕನ್ನಡ ಚಿತ್ರರಂಗ ಹಾಗೂ ತಮಿಳು ಚಿತ್ರರಂಗ, ಒಟ್ಟಾರೆಯಾಗಿ ದಕ್ಷಿಣ ಭಾರತ ಚಿತ್ರರಂಗ ಒಂದಾಗಿ ನಿಂತಹ ಒಂದು ಕಾಲ ಇತ್ತು. ಆ ಕಾಲಘಟ್ಟದಲ್ಲಿ ಎಲ್ಲರೂ ಒಬ್ಬರಿಗೆ ಒಬ್ಬರು ಗೌರವವನ್ನು ಕೊಡ್ತಾಯಿದ್ರು. ನಮ್ಮ ಹಾಲುಜೇನು ರಾಮ್ಕುಮಾರ್ ಅವರು ರಾಜ್ಕುಮಾರ್ ಅವರ ಬಗೆಗೆ ಬೇರೆ ಚಿತ್ರರಂಗದ ದಿಗ್ಗಜರು ಅದೆಷ್ಟು ಗೌರವವನ್ನು ತೋರಿಸ್ತಾ ಇದ್ದರು, ಒಳ್ಳೆಯ ಮಾತುಗಳನ್ನು ಆಡ್ತಾಯಿದ್ರು, ಸಹಕಾರವನ್ನು ನೀಡ್ತಾಯಿದ್ರು. ಅದೆಲ್ಲವನ್ನು ನಾವು ಈಗಾಗಲೇ ಚರ್ಚಿಸಿದ್ದೀವಿ. ಈಗ ನಾನು ಕಮಲ್ ಅವರ ವಿಚಾರಕ್ಕೆ ಬರ್ತಾ ಇದ್ದೀನಿ. ನೋಡಿ, ರಜನಿಕಾಂತ್ ಹಾಗೂ ಕಮಲ್ ಅವರ ವಿಚಾರದಲ್ಲಿ ಕೂಡ ವಿವಾದಗಳಿದ್ದರೂ ಸಹ ಸತ್ಯಾಂಶ ಏನು ಅನ್ನೋದನ್ನು ನಾವು ಒಂದು ಸಂಚಿಕೆಯಲ್ಲಿ ಹೇಳಿದ್ದೀವಿ. ಅದೇ ರೀತಿಯಾಗಿ ರಾಜ್ಕುಮಾರ್ ಹಾಗೂ ರಜನಿ ಅವರ ಒಡನಾಟದ ಬಗ್ಗೆನೂ ಹೇಳಿದ್ದೀವಿ. ಈಗ ರಾಜ್ಕುಮಾರ್ ಹಾಗೂ ಕಮಲ್ ಹಾಸನ್ ಅವರ ಒಡನಾಟದ ಬಗ್ಗೆ ಹೇಳ್ತಾ ಇದ್ದೀನಿ. ರಾಜ್ಕುಮಾರ್ ಅವರು ಚಿತ್ರರಂಗಕ್ಕೆ ಪ್ರವೇಶವನ್ನು ಪಡೆದಿದ್ದು 1954ರಲ್ಲಿ ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ. ಅದೇ ವರ್ಷ ಹುಟ್ಟಿದವರು ಕಮಲ್ ಹಾಸನ್ ಅವರು. ಅಂದರೆ ರಾಜ್ಕುಮಾರ್ ಹಾಗೂ ಕಮಲ್ ಹಾಸನ್ ಅವರ ನಡುವೆ ತಂದೆ ಮಗನ ವಯಸ್ಸಿನ ಅಂತರ ಇದೆ. ಅಷ್ಟಾಗಿ ಕೂಡ ರಾಜ್ಕುಮಾರ್ ಅವರು ಪ್ರತಿಭೆ ಎಲ್ಲಿದ್ದರೂ, ಯಾವುದೇ ವಯಸ್ಸಿನವರಾದರೂ ಅವರಿಗೆ ಎಷ್ಟು ಗೌರವವನ್ನು ಕೊಡ್ತಾಯಿದ್ರು ಅನ್ನೋದಕ್ಕೆ ಕಮಲ್ ಹಾಸನ್ ಅವರ ಅಭಿನಯವನ್ನು ಕುರಿತಂತೆ ಅವರು ಅನೇಕ ಸಂದರ್ಭಗಳಲ್ಲಿ ಮುಕ್ತವಾಗಿ ಹೊಗಳಿರೋದೇ ಸಾಕ್ಷಿಯಾಗಿದೆ. ಅಂದರೆ ಬೇರೆ ಚಿತ್ರರಂಗದಲ್ಲಿ ಇದ್ದಂತಹ ಪ್ರತಿಭಾವಂತರ ಬಗ್ಗೆನೇ ರಾಜ್ಕುಮಾರ್ ಅವರು ತುಂಬು ಮನಸ್ಸಿನ ಮಾತುಗಳನ್ನು ಆಡ್ತಾರೆ ಅಂದರೆ, ಕನ್ನಡದಲ್ಲಿ ಬೆಳೀತಾ ಇದ್ದಂಥ ಪ್ರತಿಭೆಗಳ ಬಗ್ಗೆ ಅವರು ಮಾತಾಡ್ತಾ ಇರಲಿಲ್ವಾ? ಖಂಡಿತವಾಗಿಯೂ ಮಾತಾಡ್ತಾ ಇದ್ದರು. ಆದರೆ ಆ ಮಾತುಗಳನ್ನೆಲ್ಲ ಎಡಿಟ್ ಮಾಡಿ ಎಷ್ಟನ್ನು ಬೇಕೋ ಅಷ್ಟನ್ನೇ ಹಾಕಿ ತಿರುಚಿ ಬೇರೆ ರೀತಿಯಲ್ಲಿ ರಾಜ್ಕುಮಾರ್ ಹಾಗೂ ಇತರೆ ಕಲಾವಿದರ ನಡುವೆ ಒಂದು ಕಂದಕವನ್ನು ಸೃಷ್ಟಿ ಮಾಡೋದು ಕೆಲವರ ಕಾಯಕ ಆಗಿತ್ತು. ಅದನ್ನು ಅವರು ಮಾಡ್ಕೊಂಡು ಬಂದರು. ಅದನ್ನೇ ನಿಜ ಅಂತ ತಿಳ್ಕೊಂಡು ಇವತ್ತು ಎಷ್ಟೋ ಜನ ಅಂಥದ್ದೇ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ತಿಳಿಗೊಳಿಸುವ ನಿಟ್ಟಿನಲ್ಲಿ ನಾವು ಒಂದಿಷ್ಟು ಅಧ್ಯಯನವನ್ನು ಮಾಡಿ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಮಲ್ ಹಾಸನ್ ಅವರಿಗೆ ಬೆಂಗಳೂರಿನ ನಂಟು ಹಾಗೂ ಕನ್ನಡದ ನಂಟು ಹೊಸದೇನೂ ಅಲ್ಲ. ನೋಡಿ, ಬಾಲು ಮಹೇಂದ್ರ ಅವರು ಕೋಕಿಲ ಚಿತ್ರವನ್ನು ನಿರ್ಮಾಣ ಮಾಡಿದ್ದೇ ಬಹುತೇಕ ಬೆಂಗಳೂರಿನಲ್ಲಿ. ಅದು ಕನ್ನಡ ಚಿತ್ರ ಕೂಡ ಆಗಿದ್ದರಿಂದ
ಕಮಲ ಹಾಸನ್ ಅವರು ಅವತ್ತಿಗೆ ಕನ್ನಡದ ನಟರಾಗಿ ಹೋದರು. ಅವರ ಉಚ್ಚಾರಣೆ ಅವತ್ತಿಗೆ ಸರಿ ಇರಲಿಲ್ಲ, ಆದರೆ ಮುಂದೆ ಅವರು ಅದನ್ನು ಸಾಕಷ್ಟು ತಿದ್ದುಕೊಂಡು ಕನ್ನಡದ ಚಿತ್ರಗಳಲ್ಲಿ ಅಭಿನಯಿಸಿದರು. ತಮ್ಮ ಗುರು ಕೆ ಬಾಲಚಂದರ್ ಅವರಿಗೆ ಕಮಲ ಹಾಸನ್ ಅವರು ಎಷ್ಟು ಗೌರವವನ್ನು ಕೊಡ್ತಾ ಇದ್ರು ಅಂದರೆ, ಅವರು ಬಂದು ತಮ್ಮ ಚಿತ್ರದಲ್ಲಿ ಒಂದು ಪಾತ್ರ ಮಾಡಬೇಕು ಅಂತ ಹೇಳಿದ್ರೆ ಅದು ಯಾವ ಪಾತ್ರ ಅಂತ ಕೂಡ ಕೇಳ್ತಾ ಇರಲಿಲ್ಲ. ಕಮಲ ಹಾಸನ್ ಅವರು ಆ ಹೊತ್ತಿಗಾಗಲೇ ಬೆಳೆದು ಬಿಟ್ಟಿದ್ದರು. ಹಾಗಾಗಿ ಒಂದು ಪಾತ್ರದಲ್ಲಿ ಅವರನ್ನು ಹಾಕ್ಕೊಂಡ್ರೆ ನಮ್ಮ ಚಿತ್ರಕ್ಕೆ ಲಾಭವಾಗುತ್ತೆ ಅನ್ನೋ ದೃಷ್ಟಿಯಿಂದ ಬಾಲಚಂದರ್ ಅವರು ಕೇಳಿದ್ರೆ ಕಮಲ ಹಾಸನ್ ಅವರು ಯಾವ ಪಾತ್ರ ಅಂತ ಕೂಡ ಕೇಳದೆ ಆ ಪಾತ್ರವನ್ನು ನಿರ್ವಹಣೆ ಮಾಡ್ತಾಯಿದ್ರು. ಎಷ್ಟೋ ಚಿತ್ರಗಳಲ್ಲಿ ಹಾಗೆ ಮಾಡಿದ್ದಾರೆ ನೋಡಿ. ಕನ್ನಡದಲ್ಲಿ ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರವನ್ನು ಮಾಡಿದಾಗ ಮೂಲ ತಮಿಳು ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರ, ಕಂಡಕ್ಟರ್ ಪಾತ್ರ, ಅದನ್ನು ಕಮಲ ಹಾಸನ್ ಅವರ ಕೈಯಲ್ಲಿ ಮಾಡಿ ಅಲ್ಲಿ ಒಂದು ಹಾಡನ್ನು ಕೂಡ ಹಾಡಿಸ್ತಾರೆ. ಆ ಹಾಡಿನ ಸಂದರ್ಭದಲ್ಲಿ ಬಸ್ಸಿನಲ್ಲಿ ಒಂದು ಮಗು ಅಳುವಾಗ ಕಮಲ ಹಾಸನ್ ಅವರು ಪದ್ಮಭೂಷಣ ಪುಸ್ತಕವನ್ನು ಮುಂದೆ ಹಿಡಿದು ರಾಜ್ಕುಮಾರ್ ಅವರನ್ನ ಮುಖವನ್ನು ನೋಡಿದ ಕೂಡಲೇ ಆ ಮಗು ಅಳುವನ್ನು ನಿಲ್ಲಿಸುವಂಥ ಒಂದು ಸನ್ನಿವೇಶ ಇದೆ. ರಾಜಕುಮಾರ್ ಅವರು ತಮಿಳುನಾಡಿನಲ್ಲಿ ನೆಲೆಸಿದ್ದಾಗ ಚಿತ್ರರಂಗದ ಆರಂಭದ ವರ್ಷಗಳಲ್ಲಿ ಅಲ್ಲಿ ಪ್ರದರ್ಶನ ಕಾಣ್ತಾ ಇದ್ದಂಥ ಎಲ್ಲ ಭಾಷೆಯ ಚಿತ್ರಗಳನ್ನು ನೋಡ್ತಾ ಇದ್ರು, ಇಂಗ್ಲೀಷ್ ಭಾಷೆಯ ಚಿತ್ರಗಳನ್ನು ಕೂಡ ನೋಡ್ತಾ ಇದ್ರು. ಅದರಿಂದಾಗಿ ಅವರು ಮುಂದೆ ಬಾಂಡ್ ಚಿತ್ರಗಳಲ್ಲಿ ಅಭಿನಯಿಸೋದಕ್ಕೆ ಅವಕಾಶ ಆಯಿತು ನೋಡಿ. ಹಾಗೆ ಕಮಲ ಹಾಸನ್ ಅವರು 70ರ ದಶಕದಲ್ಲಿ ಚಿತ್ರರಂಗಕ್ಕೆ ಬಂದು ತಮ್ಮ ಪ್ರತಿಭೆಯಿಂದಾಗಿ ಬೆಳೀತಾ ಹೋದಾಗ ರಾಜ್ಕುಮಾರ್ ಅವರು ಅವರನ್ನು ಮನೆಗೆ ಕರೆದು ಹೊಗಳ್ತಾರೆ, ನಿಮ್ಮ ಚಿತ್ರಗಳು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಅಭಿನಯಿಸ್ತಾ ಇದ್ದೀರಿ ಅಂತ. ಹಾಗೆ ರಾಜ್ಕುಮಾರ್ ಅವರು ತಮ್ಮ ಮನೆಗೆ ಕರೆಸಿ ಕಮಲ ಹಾಸನ್ ಅವರಿಗೆ ಹೇಳುವಾಗ ಅವರಿಗೆ ಕೇವಲ 21 ವರ್ಷ ವಯಸ್ಸು ಅಷ್ಟೇ. ಇದಕ್ಕೆ ಸಾಕ್ಷಿಯಾಗಿ ಒಂದು ಸಂದರ್ಭವನ್ನು ಶಿವರಾಜ್ ಕುಮಾರ್ ಅವರೇ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ಶಿವರಾಜ್ ಕುಮಾರ್ ಅವರಿಗೆ ಆಗ 14 ವರ್ಷ, ಇನ್ನೂ ಅವರು ಚಿತ್ರರಂಗಕ್ಕೆ ಬರುವ ಕನಸನ್ನು ಕೂಡ ಕಂಡಿರೋದಿಲ್ಲ. ಆ ದಿನಗಳಲ್ಲಿ ಅವರು ಕೂಡ ಮದ್ರಾಸ್ನಲ್ಲಿದ್ದರಿಂದ ತಂದೆಯವರ ಜೊತೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿ ಎಲ್ಲ ಚಿತ್ರಗಳನ್ನು ನೋಡ್ತಾ ಇದ್ದರು. ಆವತ್ತಿನ ಆ ವಯಸ್ಸಿನ ಯುವಜನರಿಗೆ ಕಮಲ ಹಾಸನ್ ಅಂದರೆ ಒಂದು ರೀತಿಯ ಆರಾಧನಾ ಭಾವ. ಅಂಥ ಕಮಲ ಹಾಸನ್ ಅವರು ರಾಜ್ಕುಮಾರ್ ಅವರ ಮನೆಗೆ ಬಂದು ರಾಜ್ಕುಮಾರ್ ಅವರ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅದನ್ನು ನೋಡಿದ ಶಿವಣ್ಣನವರಿಗೆ ತುಂಬ ಸಂಭ್ರಮ ಆಗುತ್ತೆ. ಅವರು ಕಮಲ ಹಾಸನ್ ಅವರನ್ನೇ ನೋಡ್ತಾ ಇರ್ತಾರೆ. ಆಮೇಲೆ ಕೇಳ್ತಾರೆ, ನಾನು ಒಂದು ಸಾರಿ ನಿಮ್ಮನ್ನು ತಬ್ಬುಗೊಳ್ಬಹುದಾ ಅಂತ. ಅವರು ನಗನಗ್ತಾ ಆಯಿತು ಅದಕ್ಕೇನಂತೆ ಅಂತಾರೆ. ಶಿವಣ್ಣನವರು ಹಾಗೆ ಕಮಲ ಹಾಸನ್ ಅವರ ಬಾಚಿ ತಬ್ಕೋತಾರೆ. ಹಾಗೆ ತಬ್ಬಿಕೊಂಡ ಮೇಲೆ 2 ದಿನ ಶಿವಣ್ಣನವರು ಸ್ನಾನ ಮಾಡಿರಲಿಲ್ವಂತೆ. ಯಾಕೆಂದರೆ ಆ ಒಂದು ಅಪ್ಪುಗೆ ಒಂದು 2 ದಿವಸ ನನ್ನ ಜೊತೆಯಲ್ಲಿ ಇರಲಿ ಅಂತ. ಇನ್ನು ಪುನೀತ್ ರಾಜ್ಕುಮಾರ್ ಅವರನ್ನು ಕಮಲ ಹಾಸನ್ ಅವರು ಎತ್ತಿ ಆಡಿಸಿರುವಂಥ ಪ್ರಸಂಗಗಳು ಬೇಕಾದಷ್ಟಿದೆ. ಹಾಗೆ ರಾಜ್ಕುಮಾರ್ ಅವರ ಕುಟುಂಬದ ಮಿತ್ರನಾಗಿ ಬೆಳೆದವರು ಕಮಲ ಹಾಸನ್ ಅವರು ನೋಡಿ. ಕಮಲ ಹಾಸನ್ ಅವರು ಒಬ್ಬ ನಿರೀಶ್ವರವಾದಿ, ಅವರು ದೇವರನ್ನು ನಂಬಲ್ಲ, ನಾಸ್ತಿಕರು. ಅದು ಅವರ ಸಿದ್ಧಾಂತ ಬಿಡಿ, ಅವರ ಪ್ರತಿಭೆಗೂ ಅದಕ್ಕೂ ತಳುಕು ಹಾಕೋದು ಬೇಡ. ಅಷ್ಟಾಗಿ ಕೂಡ ಒಬ್ಬ ದೈವಭಕ್ತ ರಾಜ್ಕುಮಾರ್ ಅವರ ಮನೆಗೆ ಅವರು ಬರ್ತಾಯಿದ್ರು. ಅವರು ದೈವಭಕ್ತರಲ್ಲ ಅಂದ ಕೂಡಲೇ ಕಮಲ ಹಾಸನ್ ಅವರು ಹಿರಿಯರಿಗೆ ಗೌರವ ಕೊಡ್ತಿರಲಿಲ್ಲ ಅಂತಲ್ಲ, ಎಷ್ಟು ಗೌರವ ಕೊಡ್ತಾಯಿದ್ರು ಅಂದರೆ ಅವರು ಬಾಲ ಕಲಾವಿದರಾಗಿ MGR ಹಾಗೂ ಶಿವಾಜಿ ಗಣೇಶನ್ ಅವರ ಜೊತೆಯಲ್ಲಿ ಅಭಿನಯಿಸಿದ್ದಾರೆ. ಆ ವಿವರಗಳನ್ನು ಇನ್ನೊಂದು ಸಂಚಿಕೆಯಲ್ಲಿ ನಾವು ಈಗಾಗಲೇ ಹೇಳಿದ್ದೀವಿ. ಅಷ್ಟಾಗಿ ಕೂಡ ಮುಂದೆ ತಮಗೆ ಬುದ್ಧಿ ತಿಳಿದ ಮೇಲೆ ಆ ದಿಗ್ಗಜರ ಸ್ಥಾನ ಎಂಥದ್ದು ಅನ್ನೋದನ್ನು ಅರ್ಥಕೊಂಡು ಅವರ ಜೊತೆಯಲ್ಲಿ ವ್ಯವಹರಿಸಬೇಕಾದ್ರೆ ತುಂಬ ವಿಧೇಯರಾಗಿ ಹಿಂದೆ ಕೈಕಟ್ಟಿ ನಿಂತ್ಕೊಂಡು ಗೌರವವನ್ನು ಕೊಡ್ತಾಯಿದ್ರಂತೆ. ಶಿವಾಜಿ ಗಣೇಶನ್ ಅವರ ಎದುರಿಗೆ ಯಾವತ್ತೂ ಅವರು ಹಾಗೆ ಕೈ ಬಿಚ್ಚಿ ಅಥವಾ ಕೈಯನ್ನು ಮೇಲೆತ್ತಿ ಆಡಿಸಿ ಹಾಗೆಲ್ಲ ಮಾತನಾಡಿದವರೇ ಅಲ್ಲ. ಅದನ್ನು ಅವರೇ ಹೇಳ್ಕೊಂಡಿದ್ದಾರೆ. ನೀವು ಅವರ ಜೊತೆಯಲ್ಲಿ ನಾನು ಅಭಿನಯಿಸಿದ್ದೀನಿ ಅಂದ ತಕ್ಷಣ ಅವ್ರ ಜೊತೆಯಲ್ಲಿ ನಾನು ತುಂಬ ಕ್ಯಾಶುಯಲ್ ಆಗಿದ್ದೀನಿ ಅಂತ ಅಂದ್ಕೋಬೋದು. ನಾನು ಹಾಗೆ ಇರಲಿಲ್ಲ. ಅವರು ಎಲ್ಲೇ ಕೂತಿದ್ರು ನಾನು ನಿಂತ್ಕೊಂಡೇ ಕೈ ಕಟ್ಕೊಂಡೇ ಅವ್ರ ಮುಂದೆ ಮಾತಾಡ್ತಾ ಇದ್ದೆ ಅಂತ. ಕಮಲ ಹಾಸನ್ ಅವರಿಗೆ ಹೀಗೆ ಹಿರಿಯರಿಗೆ ಗೌರವ ಕೊಡುವುದನ್ನು ಹೇಳಿಕೊಟ್ಟವರು ಡಾಕ್ಟರ್ ರಾಜ್ಕುಮಾರ್ ಅವರು. ಹೇಳಿಕೊಡೋದು ಅಂದರೆ ಮೇಷ್ಟ್ರ ಹಾಗೆ ಪಾಠ ಹೇಳಿಕೊಟ್ಟಿದ್ದಲ್ಲ. 21 ವರ್ಷದ ಕಮಲ ಹಾಸನ್ ಅವರು ರಾಜ್ಕುಮಾರ್ ಅವರ ಮನೆಗೆ ಬಂದರೆ ರಾಜ್ಕುಮಾರ್ ಅವರು ಅವ್ರ ಎದುರಿಗೆ ಕೈ ಕಟ್ಟಿ ನಿಂತ್ಕೊಂಡು ಬನ್ನಿ ಕೂತ್ಕೊಳ್ಳಿ ಅಂತ ಬಹುವಚನದಲ್ಲಿ ಮಾತಾಡಿಸ್ತಾ ಇದ್ರಂತೆ. ಕಮಲ ಹಾಸನ್ ಅವರಿಗೆ ಆಶ್ಚರ್ಯ ಆಗ್ತಾ ಇತ್ತಂತೆ. ಅವರ ಮಗನ ವಯಸ್ಸಿನವನು ನಾನು, ನನ್ನನ್ನು ಇವರು ನೀವು ತಾವು ಅಂತಾರೆ, ನೀವು ತುಂಬ ಚೆನ್ನಾಗಿ ಅಭಿನಯಿಸ್ತಾ ಇದ್ದೀರಾ ಅಂತ ಹೊಗಳ್ತಾರೆ. ಜೊತೆಗೆ ನನ್ನೆದುರಿಗೆ ಕೈ ಕಟ್ಟಿ ನಿಂತ್ಕೋತಾರೆ. ಹೇಗೆ ಕೈ ಕಟ್ಟಿ ನಿಂತ್ಕೋತಾರೆ ಅಂದರೆ ನಾನೊಬ್ಬ ನಿರ್ಮಾಪಕ, ನನ್ನ ಹತ್ರ ಅವರು ಚಾನ್ಸ್ ಕೇಳೋಕ್ಕೆ ಬಂದಿದ್ದಾರೇನೋ ಅನ್ನೋಷ್ಟು ವಿಧೇಯತೆಯಿಂದ ನಿಂತ್ಕೋತಾರೆ. ಹಾಗೆ ಹಿರಿಯರಿಗೆ ಗೌರವ ಕೊಡೋದನ್ನು ನಾನು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನೋಡಿ ಕಲಿತೆ ಅಂತ. ರಾಜ್ಕುಮಾರ್ ಅವರು ಅಷ್ಟೇ 83ರಲ್ಲಿ ತಮಗೆ ಪದ್ಮಭೂಷಣ ಪ್ರಶಸ್ತಿ ಬಂದಾಗ ಪತ್ರಕರ್ತರು ಮಾಡಿದಂಥ ಒಂದು ದೊಡ್ಡ ಸಂದರ್ಶನದುದ್ದಕ್ಕೂ ಕಮಲ ಹಾಸನ್ ಅವರ ಅಭಿನಯವನ್ನು ಹಲವು ಬಾರಿ ಹೊಗಳಿರೋದುಂಟು. ಅದು ಅವರ ಆತ್ಮದ ಒಳಗಿಂದ ಬಂದಂಥ ಮಾತು. ಕಮಲ ಹಾಸನ್ ಅವರ ಪ್ರತಿಭೆ ಏನು ಅನ್ನೋದು ರಾಜ್ಕುಮಾರ್ ಅವರಿಗೆ ಗೊತ್ತಿತ್ತು, ಅವರು ಒಬ್ಬ ಕಲಾವಿದರಾಗಿರೋದ್ರಿಂದ. ನೋಡಿ, ಈ ಸ್ನೇಹ ಸಂಬಂಧ ಬರೀ
ಒಬ್ಬರನ್ನೊಬ್ಬರು ಹೊಗಳ್ಕೊಳ್ಳೋದಷ್ಟಕ್ಕೆ ಮಾತ್ರ ಇರಲಿಲ್ಲ. ಪರಸ್ಪರ ಗೌರವ ಕೊಡೋದು, ಪ್ರೀತಿ ತೋರಿಸೋದು, ಮೆಚ್ಚುಗೆಯನ್ನು ವ್ಯಕ್ತಪಡಿಸೋದು ಇಷ್ಟಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಕಮಲ ಹಾಸನ್ ಅವರು ತಮ್ಮ 100ನೇ ಚಿತ್ರ ರಾಜಾ ಪಾರ್ವೈ ಅದನ್ನು ತಮ್ಮದೇ ಬ್ಯಾನರ್ನಲ್ಲಿ ನಿರ್ಮಾಣ ಮಾಡ್ತಾರೆ, ಹಾಸನ್ ಬ್ರದರ್ಸ್ ಅಂತ. ಮುಂದೆ ಅದಕ್ಕೆ ತಮ್ಮ ತಾಯಿಯವರ ಹೆಸರನ್ನು ಸೇರಿಸಿ, ತಮ್ಮ ಹೆಸರನ್ನು ಸೇರಿಸಿ ರಾಜ್ಕಮಲ್ ಎಂಟರ್ಪ್ರೈಸಸ್ ಅಂತ ಹೆಸರನ್ನು ಇಡ್ತಾರೆ. ಈ ರಾಜಾ ಪಾರ್ವೈ ಚಿತ್ರದ ಆರಂಭಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕರೆಸ್ತಾರೆ. ಅವರೇ ಅದಕ್ಕೆ ಆರಂಭ ಫಲಕವನ್ನು ತೋರಿಸ್ತಾರೆ, ಜೊತೆಗೆ ಬೆನ್ನು ತಟ್ಟಿ ಆಶೀರ್ವದಿಸಿ ಹೋಗ್ತಾರೆ. ನೋಡಿ, ಇದೇ ರಾಜಾ ಪಾರ್ವೈ ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ ಕಮಲ ಹಾಸನ್ ಅವರಂಥ ವಿಷಯ ತಿಳಿದಾಗ ಶಿವಾಜಿ ಗಣೇಶನ್ ಅವರು ಹೇಳಿರ್ತಾರೆ, ಇಂಥ ಒಬ್ಬ ನಾಯಕ ನಟ ಒಬ್ಬ ಅಂಧನ ಪಾತ್ರದಲ್ಲಿ ಅಭಿನಯಿಸೋದು ಎಷ್ಟು ಸರಿ ಇರುತ್ತೆ, ಇದು ಒಂದು ರೀತಿಯಲ್ಲಿ ಅಪಶಕುನ, ಅವಲಕ್ಷಣ, ಬೇಡ ಅಂತ ಹೇಳುವಂಥ ರಜನಿಕಾಂತ್ ಅವರಿಗೆ ಹೇಳಿರ್ತಾರೆ. ಆ ಮಾತನ್ನು ನಾನು ನಿಮಗೆ ಬೇರೆ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ. ಆದರೆ ರಾಜ್ಕುಮಾರ್ ಅವರಿಗೆ ಕಮಲ ಹಾಸನ್ ಅವರ ಪ್ರತಿಭೆಯ ಮೇಲೆ ಎಷ್ಟು ನಂಬಿಕೆ ಇತ್ತು ಅಂದರೆ ರಾಜಾ ಪಾರ್ವೈ ಚಿತ್ರ ಯಶಸ್ವಿಯಾಗಲಿ ಅಂತ ಅವರೇ ಬಂದು ಹಾರೈಸ್ತಾರೆ. ಖಂಡಿತವಾಗಿಯೂ ಅದೊಂದು ಸುಂದರವಾದ ಚಿತ್ರ. ಆದರೆ ವ್ಯಾಪಾರಿ ದೃಷ್ಟಿಯಿಂದ ಅದು ಸೋಲನ್ನು ಅನುಭವಿಸುತ್ತೆ. ಆ ಸೋಲನ್ನು ಕಟ್ಟಿಕೊಳ್ಳೋದಕ್ಕೆ, ಸರಿಪಡಿಸೋದಕ್ಕೆ ಮುಂದೆ 7 ವರ್ಷಗಳ ಕಾಲ ಕಮಲ ಹಾಸನ್ ಅವರು ಕಷ್ಟಪಡಬೇಕಾಗುತ್ತೆ. ಕಮಲ ಹಾಸನ್ ಅಂದ ಕೂಡಲೇ ನಮಗೆ ಹಲವಾರು ಚಿತ್ರಗಳು ನೆನಪಾದರೂ ಕೂಡ ಥಟ್ ಅಂತ ನೆನಪಿಗೆ ಬರೋದು ಪುಷ್ಪಕ ವಿಮಾನ. ಮಾತೇ ಪ್ರಧಾನವಾಗಿದ್ದಂಥ ವಾಕ್ಚಿತ್ರಗಳ ಕಾಲದಲ್ಲಿ ಒಂದು ಮೂಕಿ ಚಿತ್ರ ತೆರೆಗೆ ಬಂದು ಇಡೀ ವಿಶ್ವದಲ್ಲೇ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ. ಆ ಚಿತ್ರ ಬಹುತೇಕ ನಿರ್ಮಾಣವಾದದ್ದು ಬೆಂಗಳೂರಿನಲ್ಲಿ, ಅದು ವಿಂಡ್ಸರ್ ಮ್ಯಾನರ್ ಹೋಟೆಲಿನ ಸುತ್ತಮುತ್ತ. ಅಲ್ಲಿಯೇ ಹತ್ತಿರದಲ್ಲಿ ರಾಜ್ಕುಮಾರ್ ಅವರ ಮನೆ. ಆ ಚಿತ್ರದ ಆರಂಭಕ್ಕೆ ಕೂಡ ರಾಜ್ಕುಮಾರ್ ಅವರು ಬಂದು ಕಮಲ ಹಾಸನ್ ಅವರ ಬೆನ್ನು ತಟ್ಟಿ ಆಶೀರ್ವದಿಸಿ ಹೋಗ್ತಾರೆ. ಆ ಚಿತ್ರ ಕೂಡ ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ. ಪುಷ್ಪಕ ವಿಮಾನ ಚಿತ್ರದ ನಿರ್ಮಾಪಕರು ಶೃಂಗಾರ್ ನಾಗರಾಜ್ ಅವರು ರಾಜ್ಕುಮಾರ್ ಅವರ ಬೀಗರಾಗ್ತಾರೆ ಮುಂದೆ. ಆದರೆ ಈ ಚಿತ್ರ ತೆರೆಗೆ ಬಂದ ಕಾಲದಲ್ಲಿ ಅಂಥ ಸಂಬಂಧವೇನೂ ಇರೋದಿಲ್ಲ. ಕಮಲ್ ಅವರ ಮೇಲಿನ ಅಭಿಮಾನಕ್ಕೆ ರಾಜ್ಕುಮಾರ್ ಅವರು ಬಂದು ಅವರನ್ನು ಆಶೀರ್ವದಿಸಿ ಹೋಗ್ತಾರೆ. ಹಿಂದೆ ಒಂದು ಸಂಚಿಕೆಯಲ್ಲಿ ನಾವು ಹೇಳಿದ್ವು, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬೇಕಾದಷ್ಟು ಪ್ರಶಸ್ತಿಗಳು ಬಂದಿದೆ. ಆದರೆ ಯಾವುದೇ ಪ್ರಶಸ್ತಿ ಬಂದಾಗ ಅವರಿಗೆ ಒಂದು ರೀತಿ ಕೋಪ ಬರ್ತಾ ಇತ್ತಂತೆ. ಯಾಕೆ, ಏನು ನೋಡಿ ನನಗೆ ಪ್ರಶಸ್ತಿಯನ್ನು ಕೊಡ್ತಾರೆ, ನನಗಿಂತ ಎಂಥೆಂಥ ದಿಗ್ಗಜರು ಇದ್ದಾರೆ, ಅವ್ರನ್ನೆಲ್ಲ ಬಿಟ್ಟು ನನಗೇ ಪ್ರಶಸ್ತಿ ಕೊಡ್ತಾರಲ್ಲ ಅಂತ. ಅಂದರೆ ಒಂದು ರೀತಿಯಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿದಾಗ ಅವರ ಜವಾಬ್ದಾರಿ ಜಾಸ್ತಿ ಆಗ್ತಾಯಿತ್ತು. ಕಮಲ ಹಾಸನ್ ಅವರಂತೂ ಪ್ರಶಸ್ತಿಗಳಿಗೆ ಲೆಕ್ಕವೇ ಇಲ್ಲ. ಕಮಲ ಹಾಸನ್ ಅವರು ಗಳಿಸಿರುವ ಪ್ರಶಸ್ತಿಗಳಿಗೆ ಲೆಕ್ಕವೇ ಇಲ್ಲ. ಒಂದು ಹಂತದಲ್ಲಿ ಅವರು ಇನ್ನು ಮುಂದೆ ಪ್ರಶಸ್ತಿಗಳಿಗೆ ನನ್ನನ್ನು ಪರಿಗಣಿಸಬೇಡಿ ಅಂತ ಆ ಪ್ರಶಸ್ತಿಯ ಆಯೋಜಕರಿಗೆ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಪ್ರಶಸ್ತಿಗಳು ಅವರನ್ನು ಆರಿಸಿ ಬಂದಿದೆ. ನೋಡಿ, ರಾಜ್ಕುಮಾರ್ ಅವರು ತಮ್ಮ 40ನೇ ವಯಸ್ಸಿನಲ್ಲಿ 100ನೇ ಚಿತ್ರ ಭಾಗ್ಯದ ಬಾಗಿಲು ಅದರಲ್ಲಿ ಅಭಿನಯಿಸಿದ ಮೇಲೆ ಅವರಿಗೆ ನಟ ಸಾರ್ವಭೌಮ ಎನ್ನುವ ಬಿರುದು ಬಂದಿದ್ದು. ಅದಕ್ಕೆ ಮುಂಚೆ ವರನಟ ಎನ್ನುವ ಬಿರುದನ್ನು ಕೊಟ್ಟಿರ್ತಾರೆ. ಅದಾದ ಮೇಲೆ ಅವರಿಗೆ ರಸಿಕರ ರಾಜ, ಕಲಾಕಂಠೀರವ, ಹೀಗೆ ಬೇಕಾದಷ್ಟು ಬಿರುದುಗಳು ಬಂದಿವೆ. ಆದರೆ ಆ ಯಾವುದೇ ಬಿರುದುಗಳ ಬಗ್ಗೆ ರಾಜ್ಕುಮಾರ್ ಅವರಿಗೆ ಯಾವುದೇ ವ್ಯಾಮೋಹ ಇಲ್ಲ. ಅದೇ ರೀತಿಯಲ್ಲಿ ಕಮಲ ಹಾಸನ್ ಅವರಿಗೂ ಕೂಡ ಅವರಿಗೆ ಉಲಗನಾಯಕನ್ ಅಂತ ಕರೀತಾರೆ, ಅಂದರೆ ಪ್ರಪಂಚ ನಟ ಅಂತ. ಆ ರೀತಿಯ ಒಂದು ಬಿರುದು ಅವರಿಗೆ ಲಭ್ಯವಾಗಿದ್ದು ಇಸವಿ 2000ರಲ್ಲಿ, ಅಂದರೆ ಅವರು ಚಿತ್ರರಂಗಕ್ಕೆ ಬಂದು 30 ವರ್ಷಗಳಾದ ಮೇಲೆ. ಅದೂ ಸಹ ತೆನಾಲಿ ಚಿತ್ರವನ್ನು ನಿರ್ದೇಶನ ಮಾಡುವಾಗ ಏನಾದರೂ ಒಂದು ಹಾಕೋಣ ಸರ್ ನಿಮ್ಮ ಹೆಸರಿನ ಜೊತೆಯಲ್ಲಿ ಅಂತ ನಿರ್ದೇಶಕ KS ರವಿಕುಮಾರ್ ಅವರು ಹೇಳ್ತಾರೆ. ಕಮಲ ಹಾಸನ್ ಅವರು ಹೇಳ್ತಾರೆ, ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕಷ್ಟೇ, ಬಿರುದುಗಳಲ್ಲಿ ಏನಿದೆ ಬೇಡ, ಆ ಥರದ್ದೇನು ಹಾಕಬೇಡಿ ಅಂತ. ನೋಡಿ, ಹಿಂದೆ ರಜನಿಕಾಂತ್ ಅವರು ಕೂಡ ಸೂಪರ್ ಸ್ಟಾರ್ ಅಂತ ಹಾಕಿಂದಾಗ ಹಾಕೋದು ಬೇಡ ಅಂತ ಹೇಳಿರ್ತಾರೆ. ಹಾಗೆ ಕಮಲ ಹಾಸನ್ ಅವರು ಹೇಳ್ತಾರೆ. ಆದರೆ ರವಿಕುಮಾರ್ ಅವರು ಅವರನ್ನು ಉಲಗನಾಯಕನ್ ಅಂತ ಅಲ್ಲಿ ಪ್ರಸ್ತಾಪ ಮಾಡಿ ಆ ಒಂದು ಬಿರುದನ್ನು ಕೊಡ್ತಾರೆ. ಆ ಹೆಸರಿಗೆ ತಕ್ಕದಾಗಿ ಅವರು ಇಡೀ ಪ್ರಪಂಚವೇ ಮೆಚ್ಚುವಂಥ ಕಲಾವಿದರಾಗಿ ಬೆಳೆದಿದ್ದಾರೆ. ಇನ್ನೂ ಒಂದು ಮಾತನ್ನು ಹೇಳಬೇಕು ಅಂದರೆ, ಈ ಉಲಗನಾಯಕನ್, ಪ್ರಪಂಚ ನಟ ಅನ್ನೋ ಬಿರುದು ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಕೂಡ ಒಂದು ರೀತಿಯಲ್ಲಿ ಹೋಲಿಕೆಯಾಗುತ್ತೆ. ಯಾಕೆಂದರೆ ಇಡೀ ಏಷ್ಯಾ ಖಂಡದಲ್ಲೇ ಅಂಥ ಇನ್ನೊಬ್ಬ ನಟ ಇಲ್ಲ ಅಂತ ಹೇಳಿ ಅಮೆರಿಕದ ಕೆಂಟಕಿ ಕರ್ನಲ್ ಸಂಸ್ಥೆಯವರು ಅವರಿಗೆ ಆ ಪ್ರಶಸ್ತಿಯನ್ನು ಕೊಡಮಾಡಿರ್ತಾರೆ. ಆದ್ದರಿಂದ ಅವರು ಒಂದು ರೀತಿಯಲ್ಲಿ ವಿಶ್ವ ನಟ ಅಂತ ಕರಿಬೋದು. ರಾಜ್ಕುಮಾರ್ ಅವರು ಹೇಗೆ ಕಲಾವಿದರಾಗುವುದರ ಜೊತೆಗೆ ಗಾಯಕರಾಗಿಯೂ ಪ್ರತಿಷ್ಠಾಪಿತರಾಗ್ತಾರೋ, ಅದೇ ರೀತಿಯಲ್ಲಿ ಚಿತ್ರರಂಗದಲ್ಲಿ ತಮ್ಮ ಅಭಿನಯದ ಜೊತೆಯಲ್ಲಿ ನೃತ್ಯ ಹಾಗೂ ಸಂಗೀತದಿಂದ ಕೂಡ ಹೆಸರು ಮಾಡಿದವರು ಕಮಲ ಹಾಸನ್ ಅವರು. ಇಲ್ಲಿ ಒಂದು ತಮಾಷೆಯ ಸಂಗತಿ ಅಂದರೆ ನೋಡಿ, ಡಾಕ್ಟರ್ ರಾಜ್ಕುಮಾರ್ ಹಾಗೂ GK ವೆಂಕಟೇಶ್ ಅವರು ಅಣ್ಣ ತಮ್ಮನ ರೀತಿಯಲ್ಲಿ ಇದ್ದವರು. GK ವೆಂಕಟೇಶ್ ಅವರು ಎಲ್ಲೇ ಕಾಣಿಸಿದರೂ ಸಹ ರಾಜ್ಕುಮಾರ್ ಅವರು ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತಾಯಿದ್ರು.
ರಾಜ್ಕುಮಾರ್ ಅವರನ್ನು ಜಿ ಕೆ ವೆಂಕಟೇಶ್ ಅವರು ತಮ್ಮ ಅಂತ ಏಕವಚನದಲ್ಲಿ ಕರಿತಾ ಇದ್ದರು. ರಾಜ್ಕುಮಾರ್ ಅವರು ಕೂಡ ಬಾಯಿ ತುಂಬಿ ಅಣ್ಣ ಅಂತ ಕರಿತಾ ಇದ್ದರು. ಈ ವಿಚಾರವನ್ನು ಇಲ್ಲಿ ಯಾಕೆ ಪ್ರಸ್ತಾಪ ಮಾಡಿದೆ ಅಂದರೆ, ನೋಡಿ, ಅದೇ ರೀತಿಯಲ್ಲಿ ಜಿ ಕೆ ವೆಂಕಟೇಶ್ ಅವರ ಶಿಷ್ಯ ಇಳೆಯರಾಜ ಅವರು ಹಾಗೂ ಕಮಲ್ ಹಾಸನ್ ಅವರ ಸಂಬಂಧ ಕೂಡ ಅಣ್ಣ ತಮ್ಮಂದಿರ ರೀತಿಯಲ್ಲಿಯೇ ಇದೆ. ಎಲ್ಲಿಯೇ ಇಳೆಯರಾಜ ಅವರನ್ನು ಕಂಡರೂ ಕಮಲ್ ಹಾಸನ್ ಅವರು ಅಣ್ಣ ಅಂತ ಕರೀತಾರೆ. ಅವರು ಕೂಡ ತಮ್ಮನ ರೀತಿಯಲ್ಲಿಯೇ ಕಮಲ್ ಹಾಸನ್ ಅವರನ್ನು ಪ್ರೀತಿಯಿಂದ ಕಾಣ್ತಾರೆ. ರಾಜಕುಮಾರ್ ಅವರ ಚಿತ್ರ ಜೀವನದಲ್ಲಿ ಅವರ ಅತಿ ಹೆಚ್ಚು ಚಿತ್ರಗಳಿಗೆ ಸಂಗೀತವನ್ನು ನಿರ್ದೇಶನ ಮಾಡಿದವರು ಜಿ ಕೆ ವೆಂಕಟೇಶ್ ಅವರು. ಅದೇ ರೀತಿಯಲ್ಲಿ ಕಮಲ್ ಹಾಸನ್ ಅವರ ಚಿತ್ರ ಜೀವನದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಚಿತ್ರಗಳಿಗೆ ಇಳೆಯರಾಜ ಅವರು ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ. ಜಿ ಕೆ ವೆಂಕಟೇಶ್ ಅವರ ಶಿಷ್ಯರಾದ ಇಳೆಯರಾಜ ಹಾಗೂ ಕಮಲ್ ಹಾಸನ್ ಅವರ ಈ ಸಂಬಂಧ ಒಂದು ರೀತಿಯಲ್ಲಿ ಜಿ ಕೆ ವೆಂಕಟೇಶ್ ಹಾಗೂ ರಾಜ್ಕುಮಾರ್ ಅವರ ಸಂಬಂಧವನ್ನೇ ನೆನಪಿಸುತ್ತೆ. ನೋಡಿ, ರಾಜ್ಕುಮಾರ್ ಅವರನ್ನು ಆರಂಭದಿಂದ ಹಾಡಿಸಿದ್ದು ಕೂಡ ಜಿ ಕೆ ವೆಂಕಟೇಶ್ ಅವರೇ. ಮುಂದೆ ಅವರು ಪುನರ್ ಪ್ರತಿಷ್ಠಾಪಿತರಾಗೋದಕ್ಕೆ ಕೂಡ ಜಿ ಕೆ ವೆಂಕಟೇಶ್ ಅವರೇ ಕಾರಣರಾಗ್ತಾರೆ. ಆದರೆ ಅಲ್ಲಿ ಇಳೆಯರಾಜ ಅವರ ಪಾತ್ರ ಕೂಡ ಇದೆ. ಅದನ್ನು ಇಳೆಯರಾಜ ಅವರೇ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ಯಾರೇ ಕೂಗಾಡಲಿ ಹಾಡನ್ನು ಸಂಪತ್ತಿಗೆ ಸವಾಲ್ ಚಿತ್ರದಲ್ಲಿ ಅಳವಡಿಸುವಾಗ ಆ ಚಿತ್ರ ಶುರುವಾಗದೇ ಒಂದು ರೀತಿಯಲ್ಲಿ ಒಂದು ಘೋಷಣೆಯ ರೀತಿಯಲ್ಲಿ ಯಾರೇ ಕೂಗಾಡಲಿ ಈ ಪಿಚ್ನಲ್ಲಿ ಹಾಡನ್ನು ಹಾಡೋದಕ್ಕೆ ಪಿ ಬಿ ಶ್ರೀನಿವಾಸ್ ಅವರ ಕಂಠ ಸರಿ ಹೋಗೋದಿಲ್ಲ, ಅದಕ್ಕಾಗಿ ಬೇರೆ ಯಾರನ್ನಾದರೂ ಪ್ರಯತ್ನ ಪಡಿ ಅನ್ನುವ ಒಂದು ಸಜೆಷನನ್ನು ಇಳೆಯರಾಜ ಅವರು ಜಿ ಕೆ ವೆಂಕಟೇಶ್ ಅವರು ಕೊಡ್ತಾರೆ. ಬೇರೆಯವರು ಅಂದರೆ ಯಾರಪ್ಪ ಅಂತ ಹೇಳಿ ಅವತ್ತು ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ಇರುವ ಎಲ್ಲ ಗಾಯಕರ ಹೆಸರು ಬರುತ್ತೆ, ಆದರೆ ಯಾರೂ ಹೊಂದಿಕೆ ಆಗೋದಿಲ್ಲ. ಆಗ ಥಟ್ಟಂತ ಜಿ ಕೆ ವೆಂಕಟೇಶ್ ಅವರು ಹೇಳ್ತಾರೆ, ನಮ್ಮ ರಾಜ್ಕುಮಾರ್ನೇ ಹಾಡ್ತಾನೆ, ಅವನ ಕೈಲೇ ಯಾಕೆ ಹಾಡಿಸ್ಬಾರ್ದು ಅಂತ. ಇಳೆಯರಾಜ ಅವರಿಗೆ ರಾಜ್ಕುಮಾರ್ ಅವರು ಹಾಡುವ ಬಗ್ಗೆ ಗೊತ್ತಿರೋದಿಲ್ಲ, ಆದರೆ ಬೇರೆಯವರಿಂದ ಹಾಡಿಸಿ ಅಂತ ಅವ್ರು ಹೇಳಿದ್ರಿಂದಾಗಿ ರಾಜ್ಕುಮಾರ್ ಅವರ ಹೆಸರಲ್ಲಿ ಪ್ರಸ್ತಾಪಕ್ಕೆ ಬರುತ್ತೆ. ಮುಂದೆ ರಾಜ್ಕುಮಾರ್ ಅವರೇ ಆ ಹಾಡನ್ನು ಹಾಡ್ತಾರೆ, ಅದು ಇತಿಹಾಸವನ್ನು ನಿರ್ಮಾಣ ಮಾಡುತ್ತೆ. ಮುಂದೆ ರಾಜ್ಕುಮಾರ್ ಅವರು ತಮ್ಮ ಚಿತ್ರಗಳಿಗೆ ತಾವೇ ಹಾಡ್ಕೊಂಡು ಹೋಗ್ತಾರೆ. ಇದೆಲ್ಲವೂ ಈಗಾಗಲೇ ಚರ್ಚಿತವಾಗಿರುವಂಥ ವಿಚಾರ. ಇಳೆಯರಾಜ ಅವರಿಗಿಂತ ಮೊದಲು ಕಮಲ್ ಹಾಸನ್ ಅವರು ಹಾಡು ಹೇಳಿರೋದುಂಟು, ಆದರೆ ಇಳೆಯರಾಜ ಅವರ ನಿರ್ದೇಶನದಲ್ಲಿ ಕಮಲ್ ಹಾಸನ್ ಅವರು ತುಂಬ ಸಮರ್ಥ ಗಾಯಕರಾಗಿ ಹೊರಹೊಮ್ಮುತ್ತಾರೆ. ಅಷ್ಟೇ ಅಲ್ಲ, ವಿರುಮಾಂಡಿ ಚಿತ್ರದಲ್ಲಿ ಒಂದು ಹಾಡಿನ ಮೊದಲ ಸಾಲನ್ನು ನೀಡಿ ಇದನ್ನು ಯಾರ ಹತ್ರ ಬರೆಸಬೇಕು ಅಂತ ಒಂದು ಚರ್ಚೆ ನಡೆದಾಗ ಯಾರ್ಯಾರೋ ಯಾಕೆ ಬರೀಬೇಕು, ನೀನೇ ಬರಿ ಅಂತ ಹೇಳಿ ಕಮಲ್ ಹಾಸನ್ ಅವರ ಕೈಲಿ ಆ ಹಾಡನ್ನು ಕೂಡ ಇಳೆಯರಾಜ ಅವರು ಬರೆಸ್ತಾರೆ. ಅಂದರೆ ರಾಜಕುಮಾರ್ ಹಾಗೂ ಕಮಲ್ ಹಾಸನ್ ಅವರ ಚಿತ್ರ ಜೀವನದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿರುವಂಥ ಜಿ ಕೆ ವೆಂಕಟೇಶ್ ಹಾಗೂ ಇಳೆಯರಾಜ ಅವರು ಕೂಡ ಗುರು ಶಿಷ್ಯರಾಗಿರೋದು ಒಂದು ಕಾಕತಾಳೀಯ. ಕಮಲ್ ಹಾಸನ್ ಅವರ ಚಿತ್ರ ಜೀವನ ಅಷ್ಟೊಂದು ಎತ್ತರಕ್ಕೆ ಏರೋದಕ್ಕೆ ಕಾರಣರಾದಂಥ ಕೆ ಬಾಲಚಂದರ್ ಅವರಿಗೂ ಕೂಡ ರಾಜ್ಕುಮಾರ್ ಅವರ ಮೇಲೆ ತುಂಬ ಗೌರವ ಇತ್ತು. ರಾಜ್ಕುಮಾರ್ ಅವರ ಒಂದಾದರೂ ಚಿತ್ರವನ್ನು ನಿರ್ದೇಶನ ಮಾಡಬೇಕು ಅನ್ನೋ ಆಸೆ ಅವರಿಗೂ ಇತ್ತು. ಅವರ ನಿರ್ದೇಶನದಲ್ಲಿ ತಾವು ಅಭಿನಯಿಸಬೇಕು ಅನ್ನೋ ಆಸೆ ರಾಜ್ಕುಮಾರ್ ಅವರಿಗೂ ಕೂಡ ಇತ್ತು. ಆದರೆ ಆ ಒಂದು ಕಾಲಘಟ್ಟದ ಸಂದರ್ಭದಲ್ಲಿ ಅದು ನಡೀಲಿಲ್ಲ ಅನ್ನೋದು ಕನ್ನಡಿಗರಾದ ನಮಗೆ ಒಂದು ನಿರಾಶೆಯ ವಿಚಾರ. ಇನ್ನು ಕನ್ನಡ ಚಿತ್ರರಂಗದ ದಿಗ್ಗಜರಾದಂಥ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರ ಯಾವುದೇ ಒಂದು ಚಿತ್ರ ಬಿಡುಗಡೆಯಾದರೂ ಕೂಡ ಆ ಸಂದರ್ಭದಲ್ಲಿ ಮದ್ರಾಸಿನಿಂದ ಕಾರ್ನಲ್ಲಿ ಕೆ ಬಾಲಚಂದರ್ ಅವರು ಮೊದಲನೇ ದಿನ ಮೊದಲನೇ ಶೋ ನೋಡೋದಕ್ಕೆ ಬರ್ತಾಯಿದ್ರು. ಹಾಗೆ ಬರುವಾಗ ಕಮಲ್ ಹಾಸನ್ ಅವರನ್ನು ಜೊತೆಯಲ್ಲಿ ಕರ್ಕೊಂಡು ಬರ್ತಾಯಿದ್ರು. ಕನ್ನಡದ ನೆಲದಲ್ಲಿ ಕನ್ನಡದ ನಿರ್ದೇಶಕರ ಚಿತ್ರಗಳಲ್ಲಿ ಕನ್ನಡದ ರಾಜ್ಕುಮಾರ್ ಅವರಂಥ ನಟರಲ್ಲಿ ಕಮಲ್ ಹಾಸನ್ ಅವರು ಕಲ್ತಿರೋದು ಬೇಕಾದಷ್ಟಿದೆ. ಅದನ್ನು ಅವರು ಸೂಕ್ತವಾದ ವೇದಿಕೆಗಳಲ್ಲಿ ಆಗಾಗ ಜ್ಞಾಪಿಸ್ಕೊಳ್ತಾ ಇರ್ತಾರೆ. ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ರಾಜ್ಕುಮಾರ್ ಅವರನ್ನು ಕುರಿತಂತೆ ಯಾವುದೇ ವಿಚಾರಗಳಿದ್ದರೂ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ರಾಜ್ ಕಮಲ್ ಒಡನಾಟದ ಬಗ್ಗೆ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.